ವೆಲ್ಕಮ್ ಟು ಸಾಸ್ ಗೋಲ್ಡ್. ಸಾಸ್ ಗೋಲ್ಡ್ ಒಂದು ಸ್ಮಾರ್ಟ್ ಡಿಜಿಟಲ್ ಸೊಲ್ಯೂಷನ್ ಆಗಿದೆ. ಇದು ಜ್ಯುವೆಲರಿ ಬಿಸ್ನೆಸ್ನ ಫಾಸ್ಟ್ ಗ್ರೋ ಮಾಡಲು, ಕಸ್ಟಮರ್ ಎಂಗೇಜ್ಮೆಂಟ್ ಇಂಪ್ರೂವ್ ಮಾಡಲು ಮತ್ತು ರಿಪೀಟ್ ಸೇಲ್ಸ್ ಇನ್ಕ್ರೀಸ್ ಮಾಡಲು ಹೆಲ್ಪ್ ಮಾಡುತ್ತೆ. ಇವತ್ತಿನ ಕಾಂಪಿಟಿಟಿವ್ ಮಾರ್ಕೆಟ್ನಲ್ಲಿ ಕಸ್ಟಮರ್ಸ್, ಸ್ಕೀಮ್ಸ್ ಮತ್ತು ಕಲೆಕ್ಷನ್ಸ್ನ ಮ್ಯಾನ್ಯುವಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸಾಸ್ ಗೋಲ್ಡ್ ಇವೆಲ್ಲ ಪ್ರೋಸೆಸ್ನ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಸಿಂಪ್ಲಿಫೈ ಮಾಡುತ್ತೆ. ಈಗ IDU ನಿಮ್ಮ ಬಿಸ್ನೆಸ್ ಗೆ ಹೇಗೆ ಯೂಸ್ಫುಲ್ ಆಗುತ್ತೆ ನೋಡೋಣ. ಇದು ಅಡ್ಮಿನ್ ಲಾಗಿನ್. ನೀವು ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡ್ ಜೊತೆ ಸೆಕ್ಯೂರ್ ಆಗಿ ಲಾಗಿನ್ ಮಾಡಿ ಎಲ್ಲಿಂದ ಬೇಕಾದರೂ ನಿಮ್ಮ ಬಿಸ್ನೆಸ್ ಮ್ಯಾನೇಜ್ ಮಾಡಬಹುದು. ಡ್ಯಾಶ್ಬೋರ್ಡ್ನಲ್ಲಿ ಸೆಲೆಕ್ಟೆಡ್ ಡೇಟ್ ಪ್ರಕಾರ ಕಂಪ್ಲೀಟ್ ಓವರ್ವ್ಯೂ ಸಿಗುತ್ತೆ. ಡಿಫಾಲ್ಟ್ ಆಗಿ ಇವತ್ತಿನ ಡೇಟಾ ಶೋ ಆಗುತ್ತೆ. ನೀವು ಡೇಟ್ ಚೇಂಜ್ ಮಾಡಿ ಯಾವುದೇ ದಿನ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲಿ ನೀವು ಪೇಮೆಂಟ್ ಕಲೆಕ್ಷನ್ಸ್ನ ಕ್ಲಿಯರ್ಲಿ ನೋಡಬಹುದು. ಕ್ಯಾಶ್, ಆನ್ಲೈನ್ ಮತ್ತು ಬೇರೆ ಬೇರೆ ಪೇಮೆಂಟ್ ಮೋಡ್ಸ್ ಪ್ರಕಾರ. ಇದರಿಂದ ಡೈಲಿ ಕಲೆಕ್ಷನ್ನ ಕ್ಲಿಯರ್ ಬ್ರೇಕ್ಡೌನ್ ಸಿಗುತ್ತೆ. ನೀವು ಆಕ್ಟಿವ್ ಮತ್ತು ಇನ್ಆಕ್ಟಿವ್ ಕಸ್ಟಮರ್ಸ್ ಡೇಟಾ ಕೂಡ ನೋಡಬಹುದು. ಇದರಿಂದ ಕಸ್ಟಮರ್ ಎಂಗೇಜ್ಮೆಂಟ್ ಅರ್ಥ ಮಾಡಿಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಸ್ಕೀಮ್ ಪ್ಲಾನ್ ಪಾಪ್ಯುಲಾರಿಟಿ ಸೆಕ್ಷನ್ ಯಾವ ಸ್ಕೀಮ್ಸ್ ಜಾಸ್ತಿ ಪರ್ಫಾರ್ಮ್ ಮಾಡ್ತಿವೆ ಅಂತ ತೋರಿಸುತ್ತೆ. ಇದರಿಂದ ನಿಮ್ಮ ಸ್ಟ್ರಾಟಜಿನ ಬೆಟರ್ ಮಾಡಬಹುದು. ನೀವು ಆಕ್ಟಿವ್ ಸ್ಕೀಮ್ಸ್, ಪೆಂಡಿಂಗ್ ಅಪ್ರೂವಲ್ ಸ್ಕೀಮ್ಸ್ ಮತ್ತು ಇಂಪಾರ್ಟೆಂಟ್ ಬಿಸ್ನೆಸ್ ಮೆಟ್ರಿಕ್ಸ್ ಅನ್ನ ಒಂದೇ ಪ್ಲೇಸ್ನಲ್ಲಿ ನೋಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ ವಿಷಯ, ಈ ಡ್ಯಾಶ್ಬೋರ್ಡ್ ಫುಲ್ಲಿ ಕಸ್ಟಮೈಸಬಲ್ ಆಗಿದೆ. ನಿಮ್ಮ ಬಿಸ್ನೆಸ್ಗೆ ಬೇಕಾದ ಹಾಗೆ ವಿಡ್ಜೆಟ್ಸ್, ರಿಪೋರ್ಟ್ಸ್ ಮತ್ತು ಡೇಟಾ ಪಾಯಿಂಟ್ಸ್ ಸೆಟ್ ಮಾಡಬಹುದು. ಈಗ ಕಸ್ಟಮರ್ ಸೆಕ್ಷನ್ ಬಗ್ಗೆ ಮಾತಾಡೋಣ. ಇದು ನಿಮ್ಮ ಬಿಸ್ನೆಸ್ನ ಹಾರ್ಟ್ ಏಕಿದೆ. ಇಲ್ಲಿ ನೀವು ಪ್ರತಿ ಕಸ್ಟಮರ್ನ ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ಳಬಹುದು. ಕಸ್ಟಮರ್ ಲಿಸ್ಟ್ನಲ್ಲಿ ನೀವು ಈಸಿಯಾಗಿ ಸರ್ಚ್ ಮಾಡಿ ಯಾವುದೇ ಕಸ್ಟಮರ್ ಪ್ರೊಫೈಲ್ ಓಪನ್ ಮಾಡಬಹುದು. ಕಸ್ಟಮರ್ ಪ್ರೊಫೈಲ್ ಓಪನ್ ಮಾಡಿದ ಮೇಲೆ ಕಂಪ್ಲೀಟ್ ಓವರ್ವ್ಯೂ ಸಿಗುತ್ತೆ. ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್, ಪೆಂಡಿಂಗ್ ಇನ್ವಾಯ್ಸಸ್ ಮತ್ತು ಫುಲ್ ಫೈನಾನ್ಷಿಯಲ್ ಸಮ್ಮರಿ ನೋಡಬಹುದು. ಇದರಲ್ಲಿ ಮನಿ ವಾಲೆಟ್, ಗೋಲ್ಡ್ ವಾಲೆಟ್, ಸಿಲ್ವರ್ ವಾಲೆಟ್ ಮತ್ತು ಡಿಜಿಟಲ್ ಗೋಲ್ಡ್ ಬ್ಯಾಲೆನ್ಸ್ ಕ್ಲಿಯರ್ ಆಗಿ ಶೋ ಆಗುತ್ತೆ. ನೀವು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮತ್ತು ಪೆಂಡಿಂಗ್ ಪೇಮೆಂಟ್ಸ್ ಟ್ರ್ಯಾಕ್ ಮಾಡಬಹುದು. ಇದರಿಂದ ಫಾಲೋ ಅಪ್ ಈಸಿ ಆಗುತ್ತೆ ಮತ್ತು ಕಲೆಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಪ್ರೊಫೈಲ್ ಸೆಕ್ಷನ್ನಲ್ಲಿ ಕಸ್ಟಮರ್ನ ಬೇಸಿಕ್ ಮತ್ತು ಪರ್ಸನಲ್ ಡೀಟೇಲ್ಸ್ ನೀಟ್ಲಿ ಆರ್ಗನೈಸ್ಡ್ ಇರುತ್ತೆ. ಸ್ಕೀಮ್ಸ್ ಸೆಕ್ಷನ್ನಲ್ಲಿ ಕಸ್ಟಮರ್ ಯಾವ ಸ್ಕೀಮ್ಸ್ ಜಾಯಿನ್ ಮಾಡಿದ್ದಾರೆ ಅಂತ ನೋಡಬಹುದು. ಆಕ್ಟಿವ್ ಮತ್ತು ಕಂಪ್ಲೀಟೆಡ್ ಎರಡೂ ಕೂಡ. ಇಲ್ಲಿಂದ ನೀವು OTP ವೆರಿಫಿಕೇಷನ್ ಜೊತೆ ಸ್ಕೀಮ್ ಕ್ಲೋಸ್ ಮಾಡಬಹುದು. IDU ಸೆಕ್ಯೂರ್ ಪ್ರೋಸೆಸ್ ಆಗಿದೆ. ಕ್ಲೋಷರ್ನ ಪರ್ಚೇಸ್ ಜೊತೆ ಅಡ್ಜಸ್ಟ್ ಮಾಡಬಹುದು ಅಥವಾ ಕ್ಯಾಶ್ನಲ್ಲಿ ಸೆಟಲ್ ಮಾಡಬಹುದು. EDU ನಿಮ್ಮ ಬಿಸ್ನೆಸ್ ಮಾಡೆಲ್ ಮೇಲೆ ಡಿಪೆಂಡ್ ಆಗಿದೆ. ವಾಲೆಟ್ ಸೆಕ್ಷನ್ನಲ್ಲಿ ಗೋಲ್ಡ್, ಸಿಲ್ವರ್ ಮತ್ತು ಮನಿ ವಾಲೆಟ್ಸ್ನ ಕಂಪ್ಲೀಟ್ ಬ್ಯಾಲೆನ್ಸ್ ಸಿಗುತ್ತೆ. IDU ಕಸ್ಟಮರ್ನ ಟೋಟಲ್ ವ್ಯಾಲ್ಯೂ ಕ್ಲಿಯರ್ ಆಗಿ ತೋರಿಸುತ್ತೆ. ಡಿಜಿಟಲ್ ಮೆಟಲ್ ಸೆಕ್ಷನ್ನಲ್ಲಿ ಡಿಜಿ ಗೋಲ್ಡ್ನ ಎಲ್ಲ ಬೈ ಮತ್ತು ಸೆಲ್ ಟ್ರಾನ್ಸಾಕ್ಷನ್ಸ್ ನೋಡಬಹುದು. ಪೇಮೆಂಟ್ಸ್ ಸೆಕ್ಷನ್ನಲ್ಲಿ ಕಸ್ಟಮರ್ನ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅವೈಲಬಲ್ ಇರುತ್ತೆ. ಇದರಿಂದ ಕಸ್ಟಮರ್ ಎಷ್ಟು ಮತ್ತು ಯಾವಾಗ ಪೇಮೆಂಟ್ ಮಾಡಿದ್ದಾರೆ ಅಂತ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು. ರಿವಾರ್ಡ್ಸ್ ಸೆಕ್ಷನ್ನಲ್ಲಿ ಕಸ್ಟಮರ್ ಎಷ್ಟು ರಿವಾರ್ಡ್ ಪಾಯಿಂಟ್ಸ್ ಅರ್ನ್ ಮಾಡಿದ್ದಾರೆ ಮತ್ತು ಎಷ್ಟು ರೆಡೀಮ್ ಮಾಡಿದ್ದಾರೆ ಅಂತ ನೋಡಬಹುದು. ರೆಫರಲ್ ಫೀಚರ್ ಬಿಸ್ನೆಸ್ ಗ್ರೋತ್ ತುಂಬಾ ಪವರ್ಫುಲ್ ಆಗಿದೆ. ಕಸ್ಟಮರ್ ಬೇರೆ ಜನರನ್ನ ರೆಫರ್ ಮಾಡಿ ಬೆನಿಫಿಟ್ಸ್ ಅರ್ನ್ ಮಾಡಬಹುದು.
ಇದರಿಂದ ನಿಮ್ಮ ಕಸ್ಟಮರ್ ಬೇಸ್ ನ್ಯಾಚುರಲಿ ಗ್ರೋ ಆಗುತ್ತೆ. ನೋಟಿಫಿಕೇಷನ್ಸ್ ಸೆಕ್ಷನ್ನಲ್ಲಿ ಕಸ್ಟಮರ್ ಜಿಇ ಯಾವ ಮೆಸೇಜಸ್ ಮತ್ತು ಅಪ್ಡೇಟ್ಸ್ ಕಳಿಸಿದ್ದೀರಾ ಅಂತ ನೋಡಬಹುದು. ಎಐ ಇನ್ಸೈಟ್ಸ್ ಒಂದು ಅಡ್ವಾನ್ಸ್ಡ್ ಫೀಚರ್ ಆಗಿದ್ದು, ಎಐ ಕಸ್ಟಮರ್ ಬಿಹೇವಿಯರ್ ಬಗ್ಗೆ ಸ್ಮಾರ್ಟ್ ಅನಾಲಿಸಿಸ್ ಕೊಡುತ್ತೆ. ಇದರಿಂದ ನೀವು ಬೆಟರ್ ಡಿಸಿಷನ್ಸ್ ತಗೋಬಹುದು. ನಿಮ್ಮ ಬಿಸ್ನೆಸ್ ಮಾಡೆಲ್ನಲ್ಲಿ ಲೋನ್ ಫೀಚರ್ ಎನೇಬಲ್ಡ್ ಇದ್ರೆ, ಇಲ್ಲಿಂದ ಕಸ್ಟಮರ್ ಲೋನ್ ಡೀಟೇಲ್ಸ್ ಕೂಡ ಮ್ಯಾನೇಜ್ ಮಾಡಬಹುದು. ಈ ಥರ ಸ್ಯಾಸ್ ಗೋಲ್ಡ್ ನಿಮಗೆ ಪ್ರತಿ ಕಸ್ಟಮರ್ನ ಕಂಪ್ಲೀಟ್ 360 ಡಿಗ್ರಿ ವ್ಯೂ ಕೊಡುತ್ತೆ. ಈಗ ಕಲೆಕ್ಷನ್ಸ್ ಬಗ್ಗೆ ಮಾತಾಡೋಣ. ಸಾಸ್ ಗೋಲ್ಡ್ನಲ್ಲಿ ನೀವು ಪ್ರತಿ ಪೇಮೆಂಟ್ನ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು, ಕ್ಯಾಶ್ ಆಗಿರಲಿ ಅಥವಾ ಆನ್ಲೈನ್ ಆಗಿರಲಿ. ಆಫ್ಲೈನ್ ಪೇಮೆಂಟ್ಸ್ ಕೂಡ ರೆಕಾರ್ಡ್ ಮಾಡಬಹುದು. ಇದರಿಂದ ಯಾವುದೇ ಟ್ರಾನ್ಸಾಕ್ಷನ್ ಮಿಸ್ ಆಗಲ್ಲ. ಪೆಂಡಿಂಗ್ ಪೇಮೆಂಟ್ಸ್ನ ಕ್ಲಿಯರ್ ವ್ಯೂ ಸಿಗುತ್ತೆ. ಇದರಿಂದ ಟೈಮ್ಲಿ ಫಾಲೋ ಅಪ್ ಮಾಡಿ ಕಲೆಕ್ಷನ್ಸ್ ಇಂಪ್ರೂವ್ ಮಾಡಬಹುದು. ಇದು ಡೈರೆಕ್ಟ್ ಆಗಿ ನಿಮ್ಮ ಕ್ಯಾಶ್ ಫ್ಲೋನ ಸ್ಟ್ರಾಂಗ್ ಮಾಡುತ್ತೆ. ಈಗ ರಿವಾರ್ಡ್ಸ್ ಮತ್ತು ಕಮ್ಯುನಿಕೇಷನ್ ಬಗ್ಗೆ. ನೀವು ರಿವಾರ್ಡ್ ಪ್ರೋಗ್ರಾಮ್ಸ್ ರನ್ ಮಾಡಿ ಕಸ್ಟಮರ್ಸ್ನ ಎನ್ಕರೇಜ್ ಮಾಡಬಹುದು. ನೀವು ನೋಟಿಫಿಕೇಷನ್ಸ್ ಮೂಲಕ ಆಫರ್ಸ್, ರಿಮೈಂಡರ್ಸ್ ಮತ್ತು ಅಪ್ಡೇಟ್ಸ್ನ ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆ ಕಳಿಸಬಹುದು. ಸಿಂಗಲ್ ಕಸ್ಟಮರ್, ಆಲ್ ಕಸ್ಟಮರ್ಸ್, ಸ್ಕೀಮ್ ಕಸ್ಟಮರ್ಸ್ ಅಥವಾ ಡ್ಯೂ ಕಸ್ಟಮರ್ಸ್ಗೆ ಜಿಇ ನೋಟಿಫಿಕೇಷನ್ಸ್ ಕಳಿಸಬಹುದು. ನೋಟಿಫಿಕೇಷನ್ನ ಟೈಟಲ್, ಮೆಸೇಜ್ ಮತ್ತು ಇಮೇಜ್ ಜೊತೆ ಕಸ್ಟಮೈಸ್ ಮಾಡಬಹುದು. ಎಐ ಸಜೆಷನ್ ಫೀಚರ್ ಜೊತೆ ಅಟ್ರಾಕ್ಟಿವ್ ಮೆಸೇಜಸ್ ಕ್ರಿಯೇಟ್ ಮಾಡೋದು ಇನ್ನೂ ಈಸಿ ಆಗಿದೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಸೇವಿಂಗ್ ಸ್ಕೀಮ್ಸ್. ಜ್ಯುವೆಲರಿ ಬಿಸ್ನೆಸ್ನಲ್ಲಿ ಸ್ಕೀಮ್ಸ್ ತುಂಬಾ ಇಂಪಾರ್ಟೆಂಟ್ ಮತ್ತು ಸಾಸ್ ಗೋಲ್ಡ್ ಇದನ್ನ ಇನ್ನೂ ಪವರ್ಫುಲ್ ಮಾಡುತ್ತೆ. ನೀವು ಗೋಲ್ಡ್, ಸಿಲ್ವರ್ ಅಥವಾ ಮನಿ ಬೇಸ್ಡ್ ಯಾವುದೇ ಸ್ಕೀಮ್ ಕ್ರಿಯೇಟ್ ಮಾಡಬಹುದು, ಫಿಕ್ಸ್ಡ್ ಅಥವಾ ಫ್ಲೆಕ್ಸಿಬಲ್. ಈಗ ಒಂದು ಎಕ್ಸಾಂಪಲ್ ಮೂಲಕ ಫ್ಲೆಕ್ಸಿಬಲ್ ಸ್ಕೀಮ್ ಹೇಗೆ ಕ್ರಿಯೇಟ್ ಮಾಡೋದು ನೋಡೋಣ. ಮೊದಲು ಆಡ್ ನ್ಯೂ ಸ್ಕೀಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಒಂದು ಮಾಡೆಲ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಮೊದಲು ಸ್ಕೀಮ್ ನೇಮ್ ಎಂಟರ್ ಮಾಡಬೇಕು. ಆಮೇಲೆ ಸೇವಿಂಗ್ ಟೈಪ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಾವು ಗೋಲ್ಡ್ ಫ್ಲೆಕ್ಸಿಬಲ್ ಸ್ಕೀಮ್ ಸೆಲೆಕ್ಟ್ ಮಾಡ್ತೀವಿ. ಸಾಸ್ ಗೋಲ್ಡ್ನಲ್ಲಿ ನಿಮ್ಮ ಬಿಸ್ನೆಸ್ ಪ್ರಕಾರ ಯಾವುದೇ ಟೈಪ್ ಸ್ಕೀಮ್ ಕ್ರಿಯೇಟ್ ಮಾಡಬಹುದು. ಸ್ಕೀಮ್ ಕ್ರಿಯೇಷನ್ ಜಿಇಗೆ ಯಾವುದೇ ಲಿಮಿಟ್ ಇಲ್ಲ. ನೆಕ್ಸ್ಟ್ ಮೆಟಲ್ ಟೈಪ್ ಸೆಲೆಕ್ಟ್ ಮಾಡಿ. ಆಮೇಲೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಮೌಂಟ್ ಡಿಫೈನ್ ಮಾಡಿ. ಪೇಮೆಂಟ್ ಅನ್ಲಿಮಿಟೆಡ್ ಇರಬೇಕಾ ಅಥವಾ ಲಿಮಿಟೆಡ್ ಪೇಮೆಂಟ್ಸ್ ಇರಬೇಕಾ ಅಂತ ಡಿಸೈಡ್ ಮಾಡಬಹುದು. ಆಮೇಲೆ ಟೋಟಲ್ ಮಂತ್ಸ್ ಡಿಫೈನ್ ಮಾಡಿ, ಎಷ್ಟು ಡ್ಯುರೇಷನ್ ಜಿಇ ಸ್ಕೀಮ್ ರನ್ ಮಾಡಬೇಕು ಅಂತ. ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟ್ ಆಪ್ಷನಲ್ ಆಗಿದೆ, ಬೇಕಾದರೆ ಇಗ್ನೋರ್ ಮಾಡಬಹುದು. ನೀವು ಮ್ಯಾಕ್ಸ್ ಪೀಪಲ್ ಕೂಡ ಡಿಫೈನ್ ಮಾಡಬಹುದು, ಲಿಮಿಟ್ ಬೇಕಾದರೆ. ಆಟೋ ಅಪ್ರೂವಲ್ ಎನೇಬಲ್ ಮಾಡಿದ್ರೆ ಕಸ್ಟಮರ್ ಡೈರೆಕ್ಟ್ ಆಗಿ ಸ್ಕೀಮ್ ಜಾಯಿನ್ ಮಾಡಿ ಪೇಮೆಂಟ್ ಸ್ಟಾರ್ಟ್ ಮಾಡಬಹುದು. ಅಡ್ಮಿನ್ ಅಪ್ರೂವಲ್ ವೇಟ್ ಮಾಡಬೇಕಾಗಲ್ಲ. ಆಟೋ ಅಪ್ರೂವಲ್ ಆಫ್ ಇದ್ದರೆ ಅಡ್ಮಿನ್ ಪ್ಯಾನಲ್ನಿಂದ ರಿಕ್ವೆಸ್ಟ್ ಅಪ್ರೂವ್ ಮಾಡಬೇಕು. ಎಲ್ಲ ಕಸ್ಟಮರ್ಸ್ಗೂ ಜಿಇ ನೋಟಿಫಿಕೇಷನ್ ಕಳಿಸಬೇಕಂದರೆ ಸೆಂಡ್ ಆಟೋ ನೋಟಿಫಿಕೇಷನ್ಸ್ ಎನೇಬಲ್ ಮಾಡಬಹುದು. ಈಗ ಸ್ಕೀಮ್ ಬೆನಿಫಿಟ್ಸ್ನ ಕ್ಲಿಯರ್ ಆಗಿ ಎಂಟರ್ ಮಾಡಿ. ಇದರಿಂದ ಕಸ್ಟಮರ್ ಈಸಿಯಾಗಿ ಅರ್ಥ ಮಾಡಿಕೊಂಡು ಕನ್ಫ್ಯೂಷನ್ ಇಲ್ಲದೆ ಸ್ಕೀಮ್ ಜಾಯಿನ್ ಮಾಡಬಹುದು. ಅದೇ ಥರ ಸ್ಕೀಮ್ ಟರ್ಮ್ಸ್ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಸ್ಪೆಷಲ್ ನೋಟ್ಸ್ ಆಪ್ಷನಲ್, ಎಗಿದೆ, ಐಡಿಯು ಇಂಟರ್ನಲ್ ಯೂಸ್, ಜಿ
ಮಾತ್ರ. ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ ಮೇಲೆ ಆಡ್ ಸ್ಕೀಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಸ್ಕೀಮ್ ಕ್ರಿಯೇಟ್ ಆಯಿ ಮತ್ತು ಲಿಸ್ಟ್ನಲ್ಲಿ ಶೋ ಆಗುತ್ತೆ. ಮ್ಯಾನ್ಯುಯಲ್ ಆಗಿ ಕಸ್ಟಮರ್ನ ಸ್ಕೀಮ್ ಜಿ ಆಡ್ ಮಾಡಬೇಕಂದರೆ ಆಕ್ಷನ್ ಕಾಲಂನಲ್ಲಿ 5th ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಗ ಒಂದು ಹೊಸ ಪೇಜ್ ಓಪನ್ ಆಗಲಿ. ಇಲ್ಲಿ ನೀವು ಯಾವ ಕಸ್ಟಮರ್ನ ಸ್ಕೀಮ್ ಜಿಇ ಆಡ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಅಮೌಂಟ್ ಎಂಟರ್ ಮಾಡಿ ಐಡಿಯು ಸ್ಕೀಮ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಕಸ್ಟಮ್ ನೇಮ್ ಆಪ್ಷನ್ ಯೂಸ್ ಮಾಡಿ ಒಂದೇ ಕಸ್ಟಮರ್ನ ಮಲ್ಟಿಪಲ್ ಸ್ಕೀಮ್ಸ್ನ ಸೆಪರೇಟ್ ಆಗಿ ಐಡೆಂಟಿಫೈ ಮಾಡಬಹುದು. ಉದಾಹರಣೆಗೆ, ಒಂದೇ ಕಸ್ಟಮರ್ ಅವರ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಸ್ಕೀಮ್ ಜಾಯಿನ್ ಮಾಡಿದರೆ ಆಕಾಶ್ ಸನ್ ಅಂತ ಹೆಸರು ಕೊಡಬಹುದು. ಆನ್ಬೋರ್ಡೆಡ್ ಬೈ ಸೆಕ್ಷನ್ನಲ್ಲಿ ನಿಮ್ಮ ಟೀಮ್ನಲ್ಲಿ ಯಾರು ಈ ಕಸ್ಟಮರ್ನ ಆನ್ಬೋರ್ಡ್ ಮಾಡಿದ್ದಾರೆ ಅಂತ ಸೆಲೆಕ್ಟ್ ಮಾಡಬಹುದು. ಇದರಿಂದ ನಿಮ್ಮ ಟೀಮ್ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡಬಹುದು ಮತ್ತು ಇನ್ಸೆಂಟಿವ್ಸ್ ಕೂಡ ಕೊಡಬಹುದು. ಎಲ್ಲ ಡೀಟೇಲ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ಆಡ್ ಕಸ್ಟಮರ್ ಟು ಸ್ಕೀಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಕಸ್ಟಮರ್ ಸಕ್ಸೆಸ್ಫುಲಿ ಸ್ಕೀಮ್ ಜಿಎ ಆಡ್ ಆಗಿದ್ದಾರೆ. ಕಸ್ಟಮರ್ ಮೊಬೈಲ್ ಆಪ್ ಮೂಲಕ ಪೇಮೆಂಟ್ ಸ್ಟಾರ್ಟ್ ಮಾಡಬಹುದು ಅಥವಾ ನೀವು ಅಡ್ಮಿನ್ ಪ್ಯಾನೆಲ್ನಿಂದಲೂ ಪೇಮೆಂಟ್ ಆಡ್ ಮಾಡಬಹುದು. ಇದರಿಂದ ಕಸ್ಟಮರ್ ರಿಟೆನ್ಷನ್ ಇಂಪ್ರೂವ್ ಆಗುತ್ತೆ, ಆದರೆ ಮತ್ತು ನಿಮಗೆ ರೆಗ್ಯುಲರ್ ಮಂತ್ಲಿ ರೆವೆನ್ಯೂ ಸಿಗುತ್ತೆ. ಸ್ಕೀಮ್ ಕಂಪ್ಲೀಟ್ ಆದಮೇಲೆ ಕ್ಲೋಷರ್ ಪ್ರಾಸೆಸ್ ಕೂಡ ಸಿಂಪಲ್ ಮತ್ತು ಸ್ಮೂತ್ ಆಗಿರುತ್ತೆ. ಪರ್ಚೇಸ್ ಜೊತೆ ಅಡ್ಜಸ್ಟ್ ಮಾಡಬೇಕಾದರೂ ಅಥವಾ ಕ್ಯಾಶ್ ಸೆಟಲ್ಮೆಂಟ್ ಮಾಡಬೇಕಾದರೂ ಎಲ್ಲವನ್ನೂ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಓವರಾಲ್ ಸಾಸ್ ಗೋಲ್ಡ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಕಸ್ಟಮರ್ ಎಂಗೇಜ್ಮೆಂಟ್ ಇನ್ಕ್ರೀಸ್ ಮಾಡಲು, ರಿಪೀಟ್ ಸೇಲ್ಸ್ ಇನ್ಕ್ರೀಸ್ ಮಾಡಲು, ಕಲೆಕ್ಷನ್ಸ್ ಮ್ಯಾನೇಜ್ ಮಾಡಲು ಮತ್ತು ಬೆಟರ್ ಬಿಸ್ನೆಸ್ ಡಿಸಿಷನ್ಸ್ ತಗೊಳ್ಳಕ್ಕೆ ಎಲ್ಲ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ. ಧನ್ಯವಾದಗಳು.